ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ 3.5 ಎಕರೆ ಒಂದು ಒಳ್ಳೆ ಸುಂದರವಾದಂಥ ಹೊಳೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹಾನಬಳ್ಳ ಹತ್ರ ಬರುತ್ತೆ. ನೋಡಿ, ನಿಮಗೆ ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ ಇದು. ಇವಾಗ ನಾವೇನು ನೋಡ್ತಿದ್ವಿ, ಇದು 3.5 ಎಕರೆ ಇದೆ. ನೋಡಿ, ಇವಾಗ ನೀವು ಒಂದು ರಸ್ತೆ ನೋಡ್ತಿದ್ದೀರಾ. ನೋಡಿ, ಇವಾಗ ಒಂದು ವೆಹಿಕಲ್ ಪಾಸ್ ಆಗ್ತಿದೆಯಲ್ವಾ, ಇದು ಸ್ಟೇಟ್ ಹೈವೇ. ಇದು ಇಲ್ಲಿಂದನೇ ನಿಮಗೆ ಈ ಪ್ರಾಪರ್ಟಿಗೆ ಎಂಟ್ರೆನ್ಸ್ ಸಿಗುತ್ತೆ. ಮತ್ತು ನೀವು ಈಗ ಪಕ್ಕದಲ್ಲಿ ನೋಡ್ತಿರುವಂಥದ್ದು ಇದು ಹೋಮ್ ಸ್ಟೇ ಮಾಡಿದ್ದಾರೆ ಆಲ್ರೆಡಿ. ತುಂಬ ಚೆನ್ನಾಗಿರುವಂಥ ಹೋಮ್ ಸ್ಟೇ ಇದು. ಮತ್ತು ಈ ಜಾಗ ನಾವೇನು ನೋಡ್ತಿದ್ವಿ, ಈ ಜಾಗ ಸೂಟಬಲ್ ಏನು ಅಂತಂದ್ರೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋಕ್ಕೆ ಚೆಂದ, ಮತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋಕ್ಕೆ ಸೂಟಬಲ್ ಆಗಿರುವಂಥ ಜಾಗ ಇದು. ಇವಾಗ ಪ್ರೆಸೆಂಟ್ ನೋಡಿ, ಈ ಜಾಗದಲ್ಲಿ ನೀವು ಹಸಿರು ಮೆಣಸಿನ್ಕಾಯಿ ಗಿಡಗಳನ್ನ ಹಾಕಿದ್ದಾರೆ, ಹಾಗೆ ಬೀನ್ಸ್ನ ಹಾಕಿದ್ದಾರೆ. ತುಂಬ ಒಳ್ಳೆ ಲೊಕೇಶನ್, ಪ್ರೈಮ್ ಲೊಕೇಶನ್ ಇದು. ಮತ್ತು ಈ ಏರಿಯಾದಲ್ಲಿ ಹಾನಬಳ್ಳ ಅಂತ ಏರಿಯಾದಲ್ಲಿ ನಿಮಗೆ ತುಂಬ ಅಂದರೆ ತುಂಬ ರೆಸಾರ್ಟ್ ಇದೆ. ನಮ್ಮ ಸಕಲೇಶಪುರಕ್ಕೆ ಬಂದರೆ ಪೂರ್ತಿ ರೆಸಾರ್ಟ್ ಜಾಸ್ತಿ ಇರೋ ಏರಿಯಾನೇ ನಮ್ಮ ಹಾನಬಳ್ಳ ಏರಿಯಾ. ಈ ಪ್ರಾಪರ್ಟಿ ಸುತ್ತಮುತ್ತಲೇ ನಿಮ್ಗೊಂದು 2-3 ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳು ಬರುತ್ತೆ. ಹಾಗೆ ಪ್ರಾಪರ್ಟಿ ಪೂರ್ತಿ ನಿಮಗೆ ಹೊಳೆ ಟಚ್ ಇದೆ. ನಿಮ್ಗೇನಿಲ್ಲ ಅಂತಂದ್ರೂ 400-500 ಅಡಿಗಳು ನಿಮಗೆ ಹೊಳೆನೇ ಟಚ್ ಇದೆ. ವರ್ಷ ಪೂರ್ತಿ ನೀರಿರುತ್ತೆ. ನೋಡಿ, ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲೂ ಕೂಡ ನೀರಿನ ಫ್ಲೋ ಹೇಗಿದೆ ಅಂತ ನೀವು ನೋಡಿದ್ರಿ. ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನು ಪ್ರೈಸ್ ಅಂತ ಬಂತು ಅಂದರೆ ಟೋಟಲ್ ಓನರ್ 1,22,00,000 ಕೋಟಿಂಗ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಇದು ರಸ್ತೆ ನೋಡಿ ನೋಡ್ತಿದ್ದೀರಾ, ಟಾರ್ ರಸ್ತೆಯಿಂದ ಈ ಪ್ರಾಪರ್ಟಿಗೆ ಟಚ್ ಬರುತ್ತೆ ರೋಡು. ಹಾಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಕೂಡ ಇದೆ. ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ನಮಗೆ ಬೇಕು, ಒಂದು ಚಿಕ್ಕ ಪ್ರಾಪರ್ಟಿ ಬೇಕು, ಅದಕ್ಕೂ ಒಳ್ಳೆ ಟಚ್ ಇರೋದು ಬೇಕು ಅನ್ನೋರು ಈ ಪ್ರಾಪರ್ಟಿನ ಆರಾಮಾಗಿ ವಿಸಿಟ್ ಮಾಡ್ಬೋದು, ತೊಗೋಬೋದು. ವರ್ತ್ ಪ್ರಾಪರ್ಟಿ ಇದು. ಇನ್ನು ಕೃಷಿ ಮಾಡ್ತೀವಿ ಅಂತ ಅಂದರೆ ಅಡಿಕೆ, ಏಲಕ್ಕಿ ಮತ್ತು ಕಾಫಿಗೆ ಸೂಕ್ತವಾದಂಥ ಜಾಗ. ಪ್ರೈಮ್ ಲೊಕೇಶನಲ್ಲಿದೆ. ಹಾಗೆ ಹಾನಬಳ್ಳ ಟೌನ್ಗೆ ತುಂಬ ನಿಯರ್ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.